ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ ಪ್ರಮುಖ ಸುದ್ದಿಗಳ ಪೈಕಿ ಯಾವ ಸುದ್ದಿ ಹೈಲೈಟ್ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಬಳ್ಳಾರಿಯಲ್ಲಿ ನಿಲ್ಲದ ರಾಮುಲು ಮತ್ತು ರೆಡ್ಡಿಯ ಕದನ. ಯಾಕೋ ಗೊತ್ತಿಲ್ಲ, ಹಳೆ ಸ್ನೇಹಿತರು ದುಶ್ಮನ್ಸ್ಗಳಾಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಇದೆ. ಗಣಿ ರೆಡ್ಡಿ ವಿರುದ್ಧ ಎಸ್ಪಿಗೆ ರಾಮುಲು ದೂರನ್ನು ಕೊಟ್ಟಿದ್ದಾರೆ. ಸೊ ಏನು ದೂರು ಕೊಟ್ಟಿದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋದಾದ್ರೆ ವಾಲ್ಮೀಕಿ ಸಮಾಜದ ಮುಖಂಡ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ವಿರುದ್ಧ ಕೆಳಜಾತಿ ಅಂತ ನಿರ್ಲಕ್ಷ್ಯವಾಗಿ ಮಾತನಾಡಿರುವಂಥ ಶಾಸಕ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತ ವಾಲ್ಮೀಕಿ ಸಮಾಜದ ಮುಖಂಡರು ಎಸ್ಪಿಗೆ ದೂರನ್ನು ಸಲ್ಲಿಸಿದ್ರು. ಶ್ರೀರಾಮುಲು ಬಗ್ಗೆ ಜನಾರ್ದನ ರೆಡ್ಡಿ ಅವರು ಏಕವಚನದಲ್ಲಿ ಮಾತನಾಡಿದ್ದಾರೆ. ರೌಡಿ ಶೀಟರ್ ಎಂಬ ಪದ ಬಳಕೆ ಮಾಡಿದ್ದಾರೆ. ಕುಡುಗೋಲು ಹಿಡಿದು ಬೀದಿಯಲ್ಲಿ ಓಡಾಡ್ತಾ ಇದ್ದ ಅಂತ ಶ್ರೀರಾಮುಲು ವಿರುದ್ಧ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ ರೆಡ್ಡಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. CBIಯನ್ನೇ ನೋಡಿದ್ದೀನಿ, ಇವರೆಲ್ಲ ಯಾವ ಲೆಕ್ಕ ಅಂತ ಹೇಳಿದ್ದಾರೆ. CBI ಪ್ರಕರಣಗಳನ್ನು ಎದುರಿಸಿದ್ದೇನೆ, ಶ್ರೀರಾಮುಲು ಬೆಂಬಲಿಗರು ನೀಡಿರುವ ದೂರು ನನಗೆ ಯಾವ ಲೆಕ್ಕ ಅಂತ ಶಾಸಕ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸುದ್ದಿಗಾರರ ಜೊತೆ ಅವರು ಮಾತನಾಡಿದ್ರು. ನಾನು ಯಾವುದೇ ದೂರಿಗೂ ಜಗ್ಗಲ್ಲ, ಹೆದರಲ್ಲ. ರಾಮುಲು ಬೆಂಬಲಿಗರು ಏನಾದರೂ ದೂರು ಕೊಡಲಿ, ನಾನು ಅದನ್ನು ಫೇಸ್ ಮಾಡ್ತೇನೆ, ನನಗೆ ಯಾವ ಅಂಜಿಕೆಯೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನವರ ರಿಯಾಕ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ಗೆ ತರುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ಒಂದು ಬಾಂಬನ್ನು ಸಿಡಿಸಿದ್ರು ರೆಡ್ಡಿ ಅವರು. ಸೊ ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹೋಗೋದಿದ್ರೆ ಸುಮ್ಮನೆ ಹೋಗಲಿ, ನನ್ನ ಮೇಲೆ ಯಾಕೆಲ್ಲ ಹೇಳಿ ಹೋಗಬೇಕು ಅಂತ. ಇದೇ ಸಂದರ್ಭದಲ್ಲಿ ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಅಂತ ಸಂತೋಷ್ ಲಾಡ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿ ಶ್ರೀರಾಮುಲು ಮೊದಲಿಂದಲೂ ನಮಗೆ ವೈಯಕ್ತಿಕವಾಗಿ ತುಂಬ ಹತ್ತಿರ ಇರೋರು ಹಾಗೂ ಒಳ್ಳೆಯ ಸ್ನೇಹಿತರು. ಅವರು ಕಾಂಗ್ರೆಸ್ ಸೇರ್ತಾ ಇರೋದಾದರೆ ನನಗದು ವೈಯಕ್ತಿಕವಾಗಿ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ, ಅದರಲ್ಲಿಗೇನಿಲ್ಲ ಅಂತ ಸ್ವಾಗತವನ್ನು ಕೋರಿದ್ದಾರೆ ಕಾಂಗ್ರೆಸ್ನವ್ರು ಆಲ್ಮೋಸ್ಟ್ ಅದನ್ನೇ ಹೇಳ್ತಾರೆ, ಬರಲಿ ನಮಗೂ ಖುಷಿ, ಬರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ರಿಯಾಕ್ಷನ್ಸ್ ಈ ಥರ ಇದೆ. ಗೊತ್ತಿಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು. ರಾಮುಲು ಅವರನ್ನು ನಿಜವಾಗ್ಲೂ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನ ಆಗ್ತಾ ಇದೆಯಾ, ಆ ನಿಟ್ಟಿನಲ್ಲಿ ರಾಮುಲು ಅವರ ಮನಸ್ಥಿತಿ ಹೆಂಗಿದೆ ಗೊತ್ತಿಲ್ಲ. ಸಾಕಷ್ಟು ಕುತೂಹಲ ಕಾಣುವಾಗ್ತಾ ಇದೆ ರಾಜಕೀಯದಲ್ಲಿ. ಏನೆಲ್ಲ ಬೆಳವಣಿಗೆಗಳು, ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ ಅಂತ.